ಈ ಒಂದು ಸ್ಟುಡಿಯೋ ಲೈಟ್ ಏನಿದೆ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ನನ್ನ ವೀಲಲ್ಲಿ ಹಾಕಿದ್ದೆ ಶಾಪ್. ತರಕಾರಿನೇ ತಗೊಬಂದಿಲ್ಲ ಗೊತ್ತಾ. ಗೋಬಿ ಮಂಚೂರಿ ನಿಂತ್ಕೊಂಡ್ರೆ ಮತ್ತೆ ಇನ್ನೇನು. ಡೈಲಿ ಮಜ್ಜಿಗೆ ಮಾಡೋದು, ಮಾವಿನಕಾಯಿ ಬಂದಾಗ ಮಾವಿನಕಾಯಿ ಮಾಡೋದು. ಪಾಪುಗೆ ಆಟ ಸಾಮಾನು ಹುಡುಕ್ತಿದ್ದೀವಿ, ಏನಿದೆ ಏನಿಲ್ಲ ಅಂತ. ನಾನು ಯೂಶ್ವಲಿ ನನ್ನ ಬ್ಯಾಗ್ಸ್ನೆಲ್ಲ ಯಾವತ್ತೂ ತೋರಿಸಿಲ್ಲ, ಎಲ್ಲೂ ಹಾಕಿಲ್ಲ. ಇವತ್ತೇ ಫಸ್ಟು ನಾನು ಇದರಲ್ಲಿ ತೋರಿಸ್ತಾ ಇರೋದು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ತಮ್ಮನೇಲಲ್ಲಿ ನೋಡಿದ್ದೀರ, ರ್ಯಾಂಡಮ್ ಡೈಲಿ ವ್ಲಾಗ್. ಎಷ್ಟು ದಿವಸ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ, ಹಂಗೆ ಒಂದು 15 ನಿಮಿಷ ವೀಡಿಯೋ ಆಗೋ ತನಕ ವ್ಲಾಗ್ ಮಾಡ್ತೀನಿ. ಆ್ಯಂಡ್ ಫಸ್ಟ್ ಇವಾಗ ನಾನು ಚೋಪಿ ಹಾಕ್ಕೊಂಡು ಸ್ವೆಟರೇನಕ್ಕೆ ಹಾಕ್ಕೊಂಡಿದ್ದೀನಿ ಈ ಬಿಸಿಲಲ್ಲಿ, ಅಂತಂದರೆ ಟ್ಯಾನ್ ಆಗಬಾರ್ದು ಅಂತ. ಇವತ್ತಿನ ದಿನಚರಿ ಹೇಗಾಗಿರುತ್ತೆ ಅಂತ ನೋಡೋಣ. ಲೆಟ್ಸ್ ಗೆಟ್ ಇಂಟು ದಿ ವಿಡಿಯೋ. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್ ಆಫ್ ದಿ ಡೇ. ಖರಾಬಾಗಿದ್ದೀನಿ. ಯಾಕೆ ಅಂತ ಅಂದರೆ, ನಾನು ಎಲ್ಲಾದ್ರೂ ಹೊರಗಡೆ ಹೋಗ್ತೀನಿ ಅಂತ ಅಂದರೆ ಹಿಂಗೆ ರೆಡಿ ಆಗೋದು, ಮಿಕ್ಸ್ ಆ್ಯಂಡ್ ಮ್ಯಾಚ್. ಬಿಕಾಸ್ ಟ್ಯಾನ್ ಆಗಿಬಿಡ್ತೀನಿ ಅಂತ ಸ್ವೆಟರ್ ಹಾಕ್ಕೊಂಡಿದ್ದೀನಿ, ಟೋಪಿ ಬಿಸಿಲಿಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ಇವಾಗ ನಾನು ಅಪೋಲೋಗೆ ಹೋಗಬೇಕು, ಬಿಕಾಸ್ ಐ ವಾಂಟ್ ಸೆಟಪ್ ಕ್ಲೆನ್ಸರ್ ಬೇಕು. ನನ್ನ ಫೇಸ್ ತುಂಬ ಇಲ್ಲೆಲ್ಲ ಡ್ರೈ ಆಗಿಬಿಟ್ಟಿದೆ, ಲೈಕ್ ಸ್ವಲ್ಪ ಉರಿತಿದೆ ಆ್ಯಕ್ಚುಲಿ. ಬರೀ ಇಷ್ಟು ಮಾತ್ರ ಡ್ರೈ ಆಗಿ ಐ ಡೋಂಟ್ ನೋ. ನಂದು ಆಯಿಲ್ ಕಂಟ್ರೋಲ್ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೆ, ಸೊ ಅದನ್ನು ಯೂಸ್ ಮಾಡ್ತಾ ಮಾಡ್ತಾ ಇನ್ನೂ ಡ್ರೈ ಆಗಿದೆ. ನಂದು ಈ ವಿಂಟರ್ ಬಂದಾಗ ನನ್ನ ಸ್ಕಿನ್ ಫುಲ್ ಡ್ರೈ ಆಗಿದೆ, ಅದು ಇನ್ನೂ ಹೋಗ್ತಾನೇ ಇಲ್ಲ. ಅದಕ್ಕೋಸ್ಕರ ಸೆಟಪಿಲ್ದು ಒಂದು ಡ್ರೈ ಟು ಸೆನ್ಸಿಟಿವ್ ಸ್ಕಿನ್ನು ಏನೋ ಒಂದು ಕ್ಲೆನ್ಸರ್ ಇದೆ, ಸೊ ಅದನ್ನು ಯೂಸ್ ಮಾಡೋಣ ಅಂತ ತೊಗೊಂಬರೋಕ್ಕೆ ಹೋಗ್ತಾಯಿದ್ದೀನಿ ಇವಾಗ. ಸೊ ಬನ್ನಿ ಗೈಸ್ ಹೋಗೋಣ. ಇದು ತುಂಬ ದೊಡ್ಡದಾಯಿತು ಅಂತ ಅಲ್ಲೇ ಬಿಟ್ಟು ಬಂದೆ, ತೊಗೊಳ್ಳಿಲ್ಲ. ಅದಾದಮೇಲೆ ಮೋದ್ಗೆ ಹೋಗ್ಬಿಟ್ಟು ಯೋಗರ್ಟ್ ತೊಗೊಂಬಂದೆ, ಏನಾರ ಈವ್ನಿಂಗ್ ಸ್ನ್ಯಾಕಿಗೆ ಅಂತ. ಆ್ಯಂಡ್ ಐ ಹೋಪ್ ದಿಸ್ ಸೋಪ್ ವರ್ಕ್ಸ್ ಆ್ಯಂಡ್ ರೋಸ್ ವಾಟರ್ ವರ್ಕ್ಸ್ ಆ್ಯಂಡ್ ಆಲೋವೆರಾ ಜೆಲ್ ನೈಟ್ ಟೈಮ್ ಹಾಕೊಂಡ್ರೆ ಬೆಸ್ಟ್ ಅಂತ ನೋಡಿದೆ. ಸೊ ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ಐ ಹೋಪ್ ದಿಸ್ ವರ್ಕ್ಸ್, ಬಿಕಾಸ್ ನಾನು ತುಂಬ ಆಯಿಲಿ ಸ್ಕಿನ್. ಈಗಲೂ ನಿಮ್ಗೆ ಆಯಿಲಿ ಥರ ಕಾಣ್ತಿರ್ಬೋದು, ಬಿಕಾಸ್ ನಾನು ನಿವಿಯಾ ಸಾಫ್ಟು ಆ್ಯಂಡ್ ಟ್ರೈನ್ ಸೌಂಡ್ ಗೈಸ್ ಆ್ಯಂಡ್ ನಿವಿಯಾ ಸಾಫ್ಟು ಮತ್ತು ಎಂಥದ್ದು ಸನ್ಸ್ಕ್ರೀನ್ ಹಾಕಿದ್ದೀನಿ ಅದಕ್ಕೋಸ್ಕರ. ಬಟ್ ಇನ್ನೊಂದು 2 hours ಆದಮೇಲೆ ಫುಲ್ ಡ್ರೈ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಗೈಸ್ ಐ ಹೋಪ್ ಬೇಗ ನನ್ನ ಮಕ್ಕ ನೀಟಾಗಾದರೆ ಸಾಕು ನನಗೆ. ಈ ಒಂದು ಸ್ಟುಡಿಯೋ ಲೈಟ್ ಏನಿದೆ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ನನ್ನ ವೀಲಲ್ಲಿ ಹಾಕಿದ್ದೆ ಶಾರ್ಟ್ಸಲ್ಲಿ, ಆ್ಯಂಡ್ ಬಟ್ ವೀಡಿಯೋದಲ್ಲಿ ತೋರಿಸಿರ್ಲಿಲ್ಲ. ಬ್ಯಾಟ್ರಿ ಹಿಂಗಿದೆ. ಬ್ಯಾಟ್ರಿ ಸಪ್ರೇಟು, ಇದಕ್ಕೆ 800, ಇದಕ್ಕೆ 1200 ಹೋಲ್ಸೇಲ್ ಅಂತೀವಿ. ಓವರ್ ಆಲ್ ಇಟ್ಸ್ 2000. ಇಲ್ಲಿ ಬ್ಯಾಟ್ರಿ ಆನ್, ವಾರ್ಮ್ ಲೈಟ್, ಇದು ವಾರ್ಮ್ ಪ್ಲಸ್ ವೈಟ್ ಲೈಟ್ ಮಿಕ್ಸ್ ಇದೆ. ಆ್ಯಂಡ್ ಇದು ಬರೀ ವೈಟ್ ಲೈಟ್, ಇದನ್ನು ಲೈಟ್. ಸಮ್ಮರಲ್ಲಿ ನನ್ನ ಮೇನ್ ಕೆಲಸ ಏನು ಅಂತ ಅಂದರೆ ಡೈಲಿ ಮಜ್ಜಿಗೆ ಮಾಡೋದು. ಮೊಸರು ಗಟ್ಟಿಯಾಗಿದೆ. ಸೊ ನನ್ನ ಕೆಲಸ ಡೈಲಿ ಮಜ್ಜಿಗೆ ಮಾಡೋದು ಆ್ಯಂಡ್ ಮಾವಿನಕಾಯಿ ಬಂದಾಗ ಮಾವಿನಕಾಯಿ ಮಾಡೋದು. ಇದನ್ನು ಮಾತ್ರ ನನ್ನ ಕೈ ಚೆನ್ನಾಗಿ ಮಾಡಿಸ್ಕೊತಾರೆ. ಸೊ ಬನ್ನಿ ಗೈಸ್ ಮಜ್ಜಿಗೆ ಮಾಡೋಣ. ನಾನು ಮಜ್ಜಿಗೆ ಮಸಾಲೆ ಮಜ್ಜಿಗೆನ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಮಜ್ಜಿಗೆ ನೀರು ಹಾಕಿದ್ರೆ ಫಸ್ಟು ಇಷ್ಟನ್ನ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆ, ಇಷ್ಟಲ್ಲ ಇನ್ನೂ ಸ್ವಲ್ಪ ಹಾಕ್ತಿದ್ದೆ ಜೀರಿಗೆ, ಆ್ಯಂಡ್ ಒಂದೇ ಒಂದು ಬೆಳ್ಳುಳ್ಳಿ, ಶುಂಠಿ ಬೇಕು ಅಂದರೆ ಹಾಕ್ಕೊಳ್ಳಿ, ನಿಮ್ಮ ಇಷ್ಟ. ನನಗೆ ಹಾಕೋಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ಇದನ್ನೇ ಇವಾಗ ರುಬ್ಬಣ ಬನ್ನಿ. ಆ್ಯಂಡ್ ಒಂದು ಡಬ್ರಿ ತೊಗೊಳ್ಳಿ, ಇದಕ್ಕೆ ಈರುಳ್ಳಿ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಆ್ಯಂಡ್ ರುಬ್ಕೊಂಡಿರೋ ಮಜ್ಜಿಗೆನ ಹಾಕ್ತಾಯಿದ್ದೀನಿ, ಐ ಮೀನ್ ಮೊಸರನ್ನ. ಆ್ಯಂಡ್ ಇದಕ್ಕೆ ಒಂದು ಚೊಂಬು ನೀರು ತಗೊಂಡು ಇದಕ್ಕೆ ಹಾಕಿ ನೀಟಾಗಿ ಕಲಸಿ ಹಾಕಿ ಗೈಸ್. ನಿಮ್ಮ ಮಜ್ಜಿಗೆ ಇಸ್ ರೆಡಿ. ಆ್ಯಂಡ್ ನೋಡಿ ಗೈಸ್, ಮಜ್ಜಿಗೆ ರೆಡಿಯಾಗಿದೆ. ಬನ್ನಿ ಟೇಸ್ಟ್ ಮಾಡೋಣ, ಉಪ್ಪು ಕರೆಕ್ಟಾಗಿದೆ ನೋಡೋಣ. ಸ್ಪೂನ್ ತೊಗೊಳ್ತಾ ಇದ್ದೀನಿ, ಸ್ಪೂನ್. ಐ ವಾಂಟ್ ಓನ್ಲಿ ಮಜ್ಜಿಗೆ, ಐ ಡೋಂಟ್ ವಾಂಟ್ ಸೊಪ್ಪು. ಹಾಂ, ಕರೆಕ್ಟಾಗಿದೆ. ಸ್ವಲ್ಪ ಕಡಿಮೆ ಆಗಿದೆ, ಹಾಕೊಂಡು ಆಯಿತು ಆಮೇಲೆ. ಬಟ್ ನಿಮ್ಮ ಮಸಾಲ ಮಜ್ಜಿಗೆ ಇಸ್ ರೆಡಿ. ಮಸಾಲ ಮಜ್ಜಿಗೆ ಅಂತ ಅಂದರೆ ನಾನು ಹಾಕಿದ್ರೆ ಬರೀ ಬೆಳ್ಳುಳ್ಳಿ ಮತ್ತು ಜೀರಿಗೆ, ಶುಂಠಿನೂ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ನಾನು ಹಾಕಿಲ್ಲ ಅಷ್ಟೇ ಗೈಸ್. ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಹಾಕಿದ್ದೆ,
sometimes you feel like throwing your phone ಬಟ್ ಯು ಡೋಂಟ್ ಹ್ಯಾವ್ ಎನಿಥಿಂಗ್ ಎಲ್ಸ್ ಟು ಡೂ ಮತ್ತೆ ಫೋನೇ ನೋಡ್ತೀವಿ ಅಂತ. ಸೊ ನಮ್ಮಮ್ಮ ಒಂದು ಕಮೆಂಟ್ ಹಾಕ್ತು ನನಗೆ. ಆ ಕಮೆಂಟಿನ ಕೆಲಸನ ನನ್ನ ತಂಗಿ ಮಾಡ್ತಾ ಇದ್ದಾಳೆ, ಬನ್ನಿ ತೋರಿಸ್ತೀನಿ. ಇದೆ ಗೈಸ್, ನಮ್ಮಮ್ಮ ಕಮೆಂಟ್ ಹಾಕಿದ್ದಿದೆ ಗಿಡಗಳಿಗೆ ನೀರು ಹಾಕು ಅಂತ. ಅದು ನನ್ನ ತಂಗಿಗೆ ಹೇಳ್ದೆ, ಓ ಹಾಕಬೇಕಲ್ವಾ ಅಂತ ಬಂದ್ಲು. ಹೆಂಗೆ ಇವಾಗ ನನ್ನ ತಂಗಿ. ಆ್ಯಂಡ್ ಗೈಸ್ ಮನೆ ಮುಂದೆ ನೋಡಿ ಗೈಸ್ ಎಲೆಗಳು ಹೆಂಗೆ ಉದ್ದಿದೆ ಈ ಮರದಿಂದ, ಫುಲ್ ಉದ್ದಿದೆ ಗೈಸ್. ಓವನ್ ಯೂಸ್ ಮಾಡಿ ತುಂಬ ದಿನ ಆಗಿತ್ತು ಅಂತ ಪಿಜ್ಜಾ ಮಾಡ್ಕೊತಾ ಇದ್ದೀನಿ ಊಟಕ್ಕೆ. ಇದು ನನ್ನ ಪಿಜ್ಜಾ. ಒಳೊಬ್ಬಳೆ ವೆ ಅಂತಾಳೆ. ಸೊ ಈ ಪಿಜ್ಜಾ ಇದು ಪ್ರೀ ಹೀಟ್ಗಿಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಪಿಜ್ಜಾ ಇದೆ. ನಾನು ಮಧ್ಯಾಹ್ನ ಆದಮೇಲಿಂದ ಫುಲ್ ನಿದ್ದೆ ಹೊಡೆದಿದೆ, ಅದಕ್ಕೆ ವ್ಲಾಗ್ ಮಾಡಿಲ್ಲ. ಈಗಲೂ ಫೋನ್ ಚಾರ್ಜಿಗೆ ಇಟ್ಟಿದೆ, ತೋರ್ಸೋಕ್ಕೆ ಅಂತ ಎತ್ಕೊಂಬಂದೆ. ಸೊ ಪಿಜ್ಜಾ ಆದಮೇಲೆ ನಿಮ್ಗೆ ಸಿಗ್ತೀನಿ, ತೋರಿಸ್ತೀನಿ ಹೇಗಾಗಿದೆ ಅಂತ. ನನ್ನ ಪಿಜ್ಜಾ ರೆಡಿ ಗೈಸ್, ಪಿಜ್ಜಾ ರೆಡಿ. ಸ್ವಲ್ಪ ರೋಸ್ಟ್ ಆಗಿಬಿಡಿದೆ ಈ ಕಡೆ, ಬಟ್ ಇಟ್ಸ್ ಲುಕಿಂಗ್ ವಾವ್. ಓಕೆ ಗೈಸ್, ಇವತ್ತು ನೆಕ್ಸ್ಟ್ ಡೇ ನನ್ನ ಅವತಾರ ಹಿಂಗಿದೆ. ನಾನು ಕಂಟೆಸ್ಟ್ ಮಾಡ್ಸೋಕೆ ಹೋಗ್ತಾ ಇದ್ದೀನಿ, ಬಿಕಾಸ್ ನಂದು ಪವರ್ ಜಾಸ್ತಿ ಆಗಿರಬೇಕು. ಆ್ಯಂಡ್ ನಾನು ಗ್ಲಾಸ್ ಏನಿದೆ ಅದು ತುಂಬ ಸ್ಕ್ರ್ಯಾಚ್ ಆಗಿದೆ, ಅದಕ್ಕೆ ನನಗೆ ಕನ್ನಡಕ ಹಾಕೊಂಡಾಗೆಲ್ಲ ತಲೆ ನೋವ್ತಿದೆ. ಅದಕ್ಕೋಸ್ಕರ ಟೆಸ್ಟ್ ಮಾಡಿಸಿ ಚೇಂಜ್ ಮಾಡ್ಸೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಲೆಟ್ಸ್ ಗೋ. ಯಾವ್ದು ಬೇಕಂತ ಫೋಟೋ ಕಳಿಸ್ಲಾ? ಗೈಸ್ ಸನ್ಸೆಟ್ ನೋಡಿ ಗೈಸ್, ಸನ್ಸೆಟ್. ಇವಾಗ ನಾನು ಜೋಸ್ನಾ ತರಕಾರಿ ತರಕ್ಕೆ ಆಚೆ ಹೋಗ್ತಿದ್ದೀವಿ ಗೈಸ್. ಇವತ್ತು ನೆಕ್ಸ್ಟ್ ಡೇ. ಆ್ಯಂಡ್ ನನ್ನ ತಂಗಿ ಬ್ಯಾಗ್ ಪೋಸ್ಟ್ ಕೊಡ್ತಾ ಇದ್ದಾಳೆ. ತರಕಾರಿ ತೊಗೊಂಬಂದು ಹೋಗ್ತಾಯಿದ್ದೀನಿ. ನಮ್ಮ ಸಿಂಚನ ಬರ್ತೀನಿ ಅಂತ ಅಂದಿದ್ಲು. ಸೊ ಅವಳು ಎಷ್ಟು ಗಂಟೆಗೆ ಬರ್ತಾಳೆ ಅಂತ ಕನ್ಫರ್ಮ್ ಮಾಡ್ಕೊತಾ ಇದ್ದೀವಿ. ಬನ್ನಿ ಹೋಗೋಣ. ನಾಳೆ ನಮ್ಮ ಮನೆಗೆ ನಮ್ಮ ಅಣ್ಣನ ಮಗ ಬರ್ತಾನೆ. ನಾನು ಜೋಸ್ನ ಇಲ್ಲಿ ಫಸ್ಟ್ ಕೈಗೆ ಬಂದ್ಬಿಟ್ಟು ಪಾಪುಗೆ ಆಟ ಸಾಮಾನು ಹುಡುಕ್ತಿದ್ದೀವಿ, ಏನಿದೆ ಏನಿಲ್ಲ ಅಂತ. ಏನೇ ಬಟ್ಟೆ ಅಂತ ಅಂದರೆ ದೊಡ್ಡದಾಗ್ಬಿಡ್ತವೆ, ಏನಾದ್ರು ಚಿಕ್ಕ ಆಟ ಸಾಮಾನು ಹುಡ್ಕೋ ಥರ ನೋಡ್ತಾ ಇದ್ವಿ. ಸೊ ದೇ ಕ್ಯಾನ್ ಟೇಕ್ ಟು ಜರ್ಮನಿ ಆಲ್ಸೋ ಅಂತ ಅಷ್ಟೇ. ನನಗೆ ಜೋಸ್ನಿಗೆ ಗೋಬಿ ಮಂಚೂರಿ ತಿನ್ನಂಗೆ ಆಯಿತು. ಆ ಪ್ಲೇಟ್ ಗೋಬಿ ತಿನ್ಬೇಡ ಅಂತ ಬಂದಿದ್ವಿ ಇಲ್ಲಿ ಇವಾಗ. ವ್ಲಾಗಲ್ಲಿ ವ್ಲಾಗ್ ತರಕಾರಿನೇ ತಗೊಬಂದಿಲ್ಲ ಗೊತ್ತಾ. ಸಿಂಚು ಅವ್ರ ಗ್ಯಾಗ್ನೆ ಎಲ್ಲ ಕರ್ಕೊಂಡ್ಬಂದ್ಬಿಟ್ಟು ಚುರುಮುರಿ ತಿನ್ನಿಸ್ತಾವಳು ಇಲ್ಲಿ. ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿದೆ, ಪಿಂಕ್ ಆಗಿದೆ. ಏನು ತಂದಿದ್ಯಾ ರಸ್ಸು? ಏನದು ಬ್ಯಾಗು ನಿಂದು ಫುಲ್ಲು? ಏನದು ಚಾಕ್ಲೇಟಾ? ಓ ಸ್ಲಿಂಗು ಇದೆ. ರಸ್ಸು ಕ್ರೈಯಿಂಗ್ ಬೇಬಿನ ನೀನು ವಿಡಿಯೋ ಮಾಡ್ತಿದ್ದೀನಿ, ಇಲ್ಲಿ ಯೂಟ್ಯೂಬ್ ಹಾಕ್ತೀನಿ. ಇಲ್ಲಿಯೂನು ಹಾಕ್ಲಾ ಯೂಟ್ಯೂಬ್ಗೆ. ಗೈಸ್ ನಮ್ಮ ಮನೆಗೆ ನಮ್ಮ ಅಣ್ಣ ಪಾಪು ಎಲ್ಲ ಬಂದಿದ್ದು. ನಾನು ಜಾಸ್ತಿ ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ಪಾಪುನ ಜಾಸ್ತಿ ತೋರಿಸ್ಬಾರ್ದು ಅಂತ. ಆ್ಯಂಡ್ ಸ್ವಲ್ಪ ಹಂಗೆ ಹೆಂಗೋ ವೀಡಿಯೋಸ್ ಮಾಡಿದ್ದೀನಿ ಅಷ್ಟೇ. ನಾನು ಯೂಶ್ವಲಿ ನನ್ನ ಬ್ಯಾಗ್ಸ್ನೆಲ್ಲ ಯಾವತ್ತೂ ತೋರಿಸಿಲ್ಲ, ಎಲ್ಲೂ ಹಾಕಿಲ್ಲ. ಇವತ್ತೇ ಫಸ್ಟು ನಾನು ಇದರಲ್ಲಿ ತೋರಿಸ್ತಾ ಇರೋದು. ಆ್ಯಂಡ್ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಆಲ್ರೆಡಿ ಲೈಕ್ ಎಂಡ್ ಆಗ್ತಾ ಇದೆ. ನಾನು ಬೆಳಗ್ಗೆಯಲ್ಲೇ ವೀಡಿಯೋ ಮಾಡೋಣ ಅಂದ್ಕೊಂಡೆ. ನಮ್ಮನೇಲಿ ಇವತ್ತು ಕುಷ್ಕ ಮಾಡ್ತಿದ್ದು, ಚಾಪ್ಸ್ ಮಾಡ್ತಾಯಿದ್ದು. ಸೊ ಐ ಥಾಟ್ ಟು ಮೇಕ್ ಅ ವೀಡಿಯೋ, ಬಟ್ ನಾನು ಎದ್ದಿದ್ದೆ ಲೇಟ್ ಆಗಿತ್ತು. ಆ್ಯಂಡ್ ಹೊಟ್ಟೆ ನೋವೆಲ್ಲ ತುಂಬ ಇತ್ತು, ಅದಕ್ಕೋಸ್ಕರ ನಾನು ಏನು ವ್ಲಾಗ್ಸ್ ಇವತ್ತು ಜಾಸ್ತಿ ಏನು ಮಾಡೋಕ್ಕೆ ಹೋಗಿರಲಿಲ್ಲ.
ಆ್ಯಂಡ್ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.